ಪ್ರಯತ್ನ ಪಟ್ಟಿದ್ದೀಯಾ. ಈ ನಿನ್ನ ಸಹಾಯ ಸಹಕಾರಕ್ಕೆ ನಾನು ಸದಾ ಚಿರುನಾಗಿದ್ದೇನೆ ಸೂರ್ಯ. ಸ್ನೇಹಿತರ ನಡುವೆ ಋಣದ ಮಾತು ಯಾಕೆ ಗೆಳೆಯ? ಎಣ್ಣಿ ಏನೇ ಹೇಳುವುದಿದ್ದರು ಈ ಪಲ್ಲವಿಗೆ ಹೇಳು. ಈ ಪಲ್ಲವಿನೇ ನಿನ್ನ ಬಿಡುಗಡೆಗೆ ದೈವ ಭಕ್ತಿ ಹಾಗೂ ಹಣದ ಸಹಕಾರವೇ ಕಾರಣ. ಥ್ಯಾಂಕ್ಸ್ ಪಲ್ಲವಿ. ಸೂರ್ಯ, ನನ್ನ ಮನೆತನವನ್ನು ಈ ಪರಿಸ್ಥಿತಿಗೆ ತಂದ ಹರಾಮ್ಖೋರ ಯಾವನೇ ಆಗಿರಲಿ, ಅವನನ್ನು ಹಿಡಿದು ತಂದು ನಮ್ಮ ತೋಟದ ಮನೆಯಾಗ ಹಾಕಿ ತುಂಡು ತುಂಡಾಗಿ ಕತ್ತರಿಸಿ ನಟ್ಟುವ ನಟ್ಟಿನ ಸಲ ಮಾಡಿ ನಮ್ಮೂರಾಗ ಬಾಗಿಲಿ ಕಟ್ಟಿದಾಗಲೇ ನನಗೆ ಸಮಾಧಾನ. ಆಘಾತಕ ತನ್ನ ತಾಯಿ ಎದೆ ಗರ್ಭದಲ್ಲಿ ಅವಿತು ಕುಳಿತಿದ್ದರು. ಈ ಹುಲಿಯ ಸೂರ್ಯನ ಜೋಡಿ ಸುಮ್ಮನೆ ಬಿಡುವುದಿಲ್ಲ. ರೈತ ಸುಮ್ಮನಿದ್ದರೆ ಸಮೃದ್ಧಿ, ರೊಚ್ಚಿಗೆದ್ದರೆ ರಣಕಳೆ. ಈ ಮಾತೇ ಶಾಸನಂ. ಸೂರ್ಯ, ನಮ್ಮ ಅಣ್ಣ ಎಲ್ಲಿ? ನಾನು ಹೊರಗೆ ಹುಡುಕುತ್ತಿದ್ದೇನೆ ಗೆಳೆಯ. ನೀ ಪಲ್ಲವಿಯನ್ನು ಕಳಿಸಿ ಬಾ, ಅಷ್ಟರಲ್ಲೇ ನಾನು ಹುಡುಕಿ ಬರುತ್ತೇನೆ. ಆಯ್ತು ಗೆಳೆಯ. ಪಲ್ಲವಿ, ನಿನಗೆ ಎಷ್ಟು ಸಾರಿ ಹೇಳಬೇಕು ನನ್ನ ಗೆಳೆತನವನ್ನು ಮರೆತು ಬಿಡಿ ಎಂದು? ಹುಲಿಯ, ಎಷ್ಟೊಂದು ಸುಲಭವಾಗಿ ಹೇಳಿದ್ದೆ ನನ್ನನ್ನು ಮರೆತು ಬಿಡು ಅಂತ. ನೀ ನನ್ನ ಉಸಿರು, ನನ್ನ ದೇಹದ ರಕ್ತದ ಕನಕನದಲ್ಲೂ ನಿನ್ನ ನಾಮದ ಜಪವೇ ತುಂಬಿಕೊಂಡಿರುವಾಗ ಮರೆಯಲು ಹೇಗ್ತಾನೆ ಸಾಧ್ಯ? ಪಲ್ಲವಿ, ಸ್ವಾತಂತ್ರ್ಯ ಹೋರಾಟಗಾರರ ಮನೆತನದಲ್ಲಿ ಹುಟ್ಟಿದ ವೀರ ಪುರುಷ ನಾನು. ನನ್ನ ತಂದೆ ತಾಯಿಯ ಹಾಗೆ ಈ ಸಮಾಜ ಮತ್ತು ರೈತರ ಸಲುವಾಗಿ ಮುಡಿಪಾಗಿಟ್ಟಿದ್ದೇನೆ ಈ ನನ್ನ ಜೀವನ. ಹುಲಿಯ, ನಮ್ಮಿಬ್ಬರ ಪ್ರೀತಿ ಇಂದು ನೆನೆದಲ್ಲ, ಚಿಕ್ಕನಿಂದ ಚಿಗುರು ಹೊಡೆದು ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅಂದಮೇಲೆ ಮರೆಯಲು ಹೇಗ್ತಾನೆ ಸಾಧ್ಯ? ನಾನು ಬದುಕಿದ್ರು ನಿನ್ ಜೊತೆನೆ ಬದುಕ್ತೀನಿ, ಸತ್ತು ನಿನ್ ಜೊತೆನೆ ಸಾಯ್ತೀನಿ. ಆಯ್ತು ಪಲ್ಲವಿ, ನೀನು ಇಷ್ಟದಂತೆಯೇ ಆಗಲಿ, ಬಾ ಹೋಗೋಣ. ಹೋಗೋದಕ್ಕಿಂತ ಮುಂಚೆ ಅವತ್ತು ಕೊಡ್ತೀನಿ ಅಂತ ಹೇಳಿದ ಪ್ರೇಮದ ಕಾಣಿಕೆಯನ್ನು ಕೊಡುವುದಿಲ್ಲವೇ? ಖಂಡಿತ ಕೊಡುತ್ತೇನೆ ಪಲ್ಲವಿ. ವಜ್ರದ ಗೋಡೆ ಇರಲಿ, 1000 ಸೈನ್ಯ ಬರಲಿ, ಬ್ರಹ್ಮಾಂಡವೇ ಕಡು ವೈರಿಯಾಗಿ ಕಾಡಲಿ, ಅದನ್ನೆಲ್ಲ ಮೆಟ್ಟಿ ನಿಂತು ಸಿಂಧೂರ ಹಚ್ಚುವೆ ಮನದಲ್ಲಿ ಮನಸಾಕ್ಷಿಯಾಗಿ. ಸಂಕೋಚ ಪಡಬೇಡ ಪಲ್ಲವಿ. ಭಾವನೆ ಎಂಬ ತಾಳಿದಾರ ಹೊಸೆದು ಪ್ರೀತಿ ವಿಶ್ವಾಸ ಎಂಬ ರತ್ನ ಮಾಂಗಲ್ಯ ತಂದಿರುವೆ ಕಾಣಿಕೆಯಾಗಿ ಕೊಡಲು. ಮೇಲಿರುವ ಆಕಾಶವೇ ನಮಗೀಗ ಚಪ್ಪರ, ಹಕ್ಕಿಗಳ ಚಿಲಿಪಿಲಿ ನಾದವೇ ನಮಗೀಗ ನಾದಸ್ವರ. ನಾಟಕ ನೋಡಲು ಬಂದ ಈ ಕಲಾ ಅಭಿಮಾನಿಗಳೇ ನಮಗೀಗ ಗುರು ಹಿರಿಯರು. ನನ್ನ ನಿನ್ನ ಪ್ರೀತಿಯ ಸಾಕ್ಷಿನೇ ಈ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗುರ. ಹುಲಿಯ, ಈ ಹಕ್ಕಿ ಚಿಲ್ಪಿಗಳ ನಾದವನ್ನು ಕಾಣ್ಬೇಕಂತ ಬಹಳ ದಿನದಿಂದ ಕಾಯ್ತಿದೆ. ಇಂದು ನಾನು ಧನ್ಯಳಾದೆ. ಈ ವರ್ಣರಂಜಿತವಾದ ಸ್ಥಳವನ್ನು ನೋಡಿ ನಿಮ್ಗೆ ಏನೋ ಅನಿಸ್ತಾನೆ ಇಲ್ವಾ? ಪಲ್ಲವಿ, ಮಧುವನ ಗೀತೆಯಂತೆ ಅಲಂಕಾರಗೊಂಡಿರುವ ಈ ಪ್ರಕೃತಿಯ ಸೊಬಗಿಗೆ ಭಾಸ್ಕರನೇ ಮನಸೋತು ನೀತಿಯಿಂದ ಎದ್ದು ಬಂದಂತಹ ದೃಶ್ಯ ಇದು. ಇಂಥ ಸುಂದರ ರಮಣೀಯ ಮನೋಹರ ಸಮಯದಲ್ಲಿ ನಿನ್ನ ಅಪೇಕ್ಷೆ ಏನೆಂದು ನನಗೆ ಅರ್ಥ ಆಯ್ತು. ಅರ್ಥವಾದ್ಮೇಲೆ ಮತ್ತೇಕೆ ತಡ ರಾಜ? ನನ್ನ ಹಾಡಿಗೆ ಪುಷ್ಪವಾಗುವ. ಹಾಗಿದ್ದ ಮೇಲೆ ಮುತ್ತಿನಂತೆ ಹೊಳೆಯುತ್ತಿರುವ ಆ ನಿನ್ನ ತುಟಿಗಳಿಂದ ಈ ನಿನ್ನ ನಲ್ಲನ ಗಲ್ಲಕ್ಕೆ ಸಿಹಿ ಮುತ್ತನ್ನು ಕೊಡಬಾರದೆ? ಚಂದನ ಚಂದನ ಗಂಧ ಹುರಿದ ಗುಬ್ಬೆಯ ಚಂದ
ಕುರಿತ ಚಂದದ ನಮಗವ ಮುಕ್ತಿ ಕುಡಿದರೆ la 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 ಸ್ವಾಮಿಗಳು ಸತ್ತರೆ ಲಿಂಗೈಕ್ಯರಾದರು ಎನ್ನುತ್ತಾರೆ. ಸಮಾಜ ಸೇವಕರು ಸತ್ತರೆ ನಿಧನರಾದರು ಎನ್ನುತ್ತಾರೆ. ಸಿನಿಮಾ ತಾರೆಯರು ಸತ್ತರೆ ದಿವಂಗತರಾದರು ಎನ್ನುತ್ತಾರೆ. ರಾಜಕಾರಣಿಗಳು ಸತ್ತರೆ ವಿಧಿವಶರಾದರು ಎನ್ನುತ್ತಾರೆ. ನಮ್ಮಂತ ಶ್ರೀಮಂತರು ಸತ್ತರೆ ನಿಧನರಾದರು ಎನ್ನುತ್ತಾರೆ. ಲೇ ರಾಮ್ಯ, ನೀನು ಅನಾಥರ ಬಂಧು, ರೈತರ ಮುಖಂಡ ಎಂದು ನೀನು ಸತ್ತರೆ ಮಗನೇ ಅನಾಥಯನ ಎನ್ನುತ್ತಾರೆ. ನಾನು ಮಾಡಿದ ಕೊಲೆ ಅಪರಾಧವನ್ನು ನಿನ್ನ ತಮ್ಮ ಹುಲಿಯನ ಮೇಲೆ ಹಾಕಿ ಮಗನೇ ನೀನು ಇಂದು ಜೈಲಿನಿಂದ ಹೊರಗೆ ಬಂದನೆಂದು ಸೊಕ್ಕಿನಿಂದ ಮೆರೆದರೆ ಹೊತ್ತು ನೋಡಿ ನಿನ್ನ ಕತ್ತನ್ನು ಕತ್ತರಿಸುತ್ತೇನೆ. ಹೇಗಿದೆ ಈ ವಜ್ರಕಾಂತನ ವೈಭವದ ದರ್ಬಾರ? ಈ ನನ್ನ ದರ್ಬಾರದ ಬಾಳಿಗೆಯಲ್ಲಿ ಬೆಂದು ಬೆಂಡಾಗಿ ನಿನ್ನನ್ನು ನನ್ನ ಕಾಲಕಸವನ್ನಾಗಿ ಮಾಡಿಕೊಳ್ಳದೇ ಇದ್ದರೆ ನನ್ನ ಹೆಸರು ಸುತ್ತೂರಿನ ಸಾಹುಕಾರ ವಜ್ರಕಾಂತನೇ ಅಲ್ಲ. वज्रकांत तलवार पर वार करने वाला मौत से नहीं डरता. मोनिका, दिल दिया तो दिलदार, दिल नहीं दिया तो खतरनाक खलनायक वज्रकांत हूं मैं. ಮೋನಿಕಾ, ನೀನೊಬ್ಬಳು ನನ್ನ ಜೊತೆ ಸೇರಿಕೊಂಡರೆ ಈ ರಾಜ್ಯಕ್ಕೆ ನಾನೇ ರಾಜ, ನೀನೇ ರಾಣಿ. ವಜ್ರಕಾಂತ್, ನಿನ್ನ ಧೈರ್ಯ ಸಾಹಸಕ್ಕೆ ಮೆಚ್ಚಿಕೊಂಡೆ. ನಾನು ಕೇವಲ ನಿನ್ನೊಂದಿಗೆ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ ಆಗಬೇಕು ಅಂತ ಬಯಸಿದ್ದೆ. ಆದ್ರೆ ನಿನ್ನ ಸುಂದರವಾದ ದೇಹ ಮತ್ತು ಧೈರ್ಯನ ಕಂಡು ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಬಯಸಿದ್ದೇನೆ. ಒಂದು ಗಂಡಿನ ಸಾಧನೆ ಹಿಂದೆ ಒಂದು ಹೆಣ್ಣಿನ ಕೈ ಚಳಕವಿದ್ದಂತೆ. ಈ ಸಪೋರ್ಟ್ ನಿನ್ನಿಂದಾದರೆ ನಾ ಆ ಅಲೆಕ್ಸಾಂಡರ್ನ ಹಾಗೆ ನಾ ಎನ್ನುವ ನಾಮರ್ದರ ನರ ಕಿತ್ತು ಹಾಕಿ ಅವರ ಹೆಣದ ರಾಶಿಯ ಮೇಲೆ ನನ್ನ ಶ್ರೀಮಂತಿಕೆಯ ಮಹಡಿ ಕಟ್ಟಿಸುತ್ತೇನೆ. ಇದಕ್ಕೆ ನಿನ್ನ ತಂಗಿ ಎದುರಾದ್ರೆ? ಡೋಂಟ್ ವೆರಿ ಚಿನ್ನ, ಡೋಂಟ್ ವೆರಿ. ಅವಳು ಆಟ ಕುಂಟು ಲೆಕ್ಕಕ್ಕಿಲ್ಲ. ಸರಿ, ಹಾಗಾದ್ರೆ ಇಂದೇಕು ಕುಡಿದು ನನ್ನ ಮೈಮನ ಭಾರವಾಗಿದೆ. ನಿನ್ನ ಬಾಹುಗಳಿಂದ ಬಿಗಿದಪ್ಪಿ ಹಾಡಿ ಕುಡಿಬಾರ್ದೆ? ಚಿನ್ನ, ನಿನ್ನ ಇಚ್ಛೆಯಂತೆ ಆಗಲಿ.
ಸರಿ, ನಾನು ರೂಮಿಗೆ ಹೋಗಿ ಫ್ರೆಶ್ ಆಗ್ತೀನಿ. ಬೇಗ ಬರ್ತೀನಿ. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. Low when the whistle go. ಸಾವುಕಾರ ಕಾಪಾಡಿ, ಮುಂದೆ ಹಸಿ ಆಗೈತಿ. ಯಾಕ್ಲೆ ಏನಾಯ್ತು ಅವಿವೇಕಿ? ತಾಳ್ಮೆಯಿಂದ ಹೇಳು, ಇಲ್ಲವಾದರೆ ನಿನ್ನ ಬಾಯನ ಹಲ್ಲು ಉದುರಿಸುವೆನು. ಏ ಸಾವುಕಾರ, ನಿನ್ನ ಕೈಯೂ ತೆಗಲ್ಲ, ನಿನ್ನ ಕಾಲೂ ತೆಗಲ್ಲ, ಬರೀ ನಿನ್ ಜೀವ ಮಾತ್ರ ತೆಗಿತೇನೆ. ಏ ಅಲಕ ನನ್ನ ಮಗನ, ಏ ಊರಾಗ ಇಲ್ಲದ ಹಚ್ಕನ ಮಗನ. ಯಾರು ಮಾತ್ಯಾರಿ? ರಾಮನ್ರಿ. ನಿಮ್ ವಜ್ರ ಎಲ್ಲಿ ಅಂತ ನಂದು ಕೇಳಿದ್ರಿ. ನನ್ನ ಪಾಡಿಗೆ ನಾ ಬಂಕಾಪುರಕ್ಕ ಜಂಬಿ ಪುತ್ರ ಎತ್ತಕ್ಕೆ ಹೊಂಟೀನ್ರಿ. ಬಾಯಾಗಿನ ಮಾತ ಬಾಯಾಗ ಐತ್ರಿ. ನನ್ನ ಮಗ ಅಲ್ಲಿ ನಮ್ಮ ಶಿವರುದ್ರ ಕಕ್ಕನ್ ಜೋಡಿ ಚಿಲ್ಮಿ ಸತ್ಕೋತ ಕೂತಿದ್ರಿ. ಯಾಕಾಡಿದ್ದೇನೋ ಬಂದ್ರಿ ಮಗ ತಂದು ಏನು ಬಾಯಿಗೆ ಬಿಟ್ರಲ್ಲ. ಮಾನ್ಯ 25,000 ರೂಪಾಯಿ ಕೊಟ್ಟು ಹಲ್ಲು ಹಾಕಿ ಸುಮ್ಮನೆ ಬಂದ ನೋಡಿ ತಗೋ. ಏನು ಆ ಬಡ ಬಿಕಾರಿ ನನ್ನ ಮಗ ನಿನ್ನ ಮೇಲೆ ಕೈ ಮಾಡುವ ಮಟ್ಟಕ್ಕೆ ಬಂದನ? ಎಲ್ಲಿಯೋ ರಾಮ ಕೋರ ಆಗ್ತಿದ್ದೆ ಅಲ್ರಿ. ಹುಚ್ಚ ನಾಯಕ್ ಬಂದಾಗ ನಾನು ಹಿಂದೆ ಬರಾಕ್ತಾನೆ ನೋಡಿ, ಹಿಂದೆ ಬರಾಕ್ತಾನೆ. ಲೇ ವಜ್ರ, ಮಾಡುವುದೆಲ್ಲ ಮಾಡಿ ಏನು ಹರಿ ಅಂತ ಸೊಮ್ಮರನೆ ಬಡ್ಡಿ ಮಗನೇ. ಓಹೋ, ನನಗೆ ಗೊತ್ತಿತ್ತು ಈ ಚಾರ್ಲಿಗೆ ಒಂದೆರಡು ಬತ್ತು ಬಾರಿಸಿದರೆ ನೇರವಾಗಿ ನಿನ್ನ ಹತ್ರನೇ ಬರ್ತಾನೆ ಅಂತ. ಓಹೋ, ಏನಿದು? ಶ್ರೀರಾಮಚಂದ್ರನಂತೆ ಇರುವ ರಾಮಣ್ಣನವರು ದಿಢೀರನೆ ನನ್ನ ವಾಡೆ ಒಳಗೆ ಧಾವಿಸಿದ್ದು ಕಾರಣ? ಹೌದು, ಜಮದಗ್ನಿಯಾಗೆ ಬಂದಿದ್ದಾನೆ. ಇನ್ನು ಮುಂದೆ ಬರಲಿದ್ದಾನೆ ಕೊಂಡರ ಗಂಡ ವೀರ ಪರಶುರಾಮ, ನನ್ನ ತಮ್ಮ ಹುಲಿಯಲು. ಲೇ
ಸಂಘದ ಅಧ್ಯಕ್ಷನೆಂದು ಸುತ್ತೂರಿನ ಬುದ್ಧಿಗೇಡಿ ಜನರನ್ನು ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿ ಕಟ್ಟಿಸಿದ ನನ್ನ ಫ್ಯಾಕ್ಟರಿಯನ್ನು ಸುಟ್ಟು ಭಸ್ಮ ಮಾಡಿದೆಯಲ್ಲ, ಆ ಜ್ವಾಲಾಗ್ನಿಯೇ ಇದು ಮಾಮಾಶ್ರೀ. ಇಲ್ಲ, ಇದ್ಯಾವುದು ಅಲ್ಲ. ಮತ್ತೆ ಯಾವುದು? ನಿನ್ನೆ ನಡೆದ ರೈತರ ಸಮಾವೇಶದಲ್ಲಿ ನಿಮ್ಮವರ ಕಡೆಯಿಂದ ಬಾಂಬು ಹಾರಿಸಿ ಸಮಾವೇಶವನ್ನು ಸ್ಮಶಾನ ಮಾಡಿದಂತೆ. ಯಾಕೆ, ಏನಾಗಿದೆ? ಮೋಸ ವಂಚನೆಯಿಂದ ಬಡದು ನಮ್ಮ ಆಸ್ತಿಯನ್ನು ಕಸದು ತಿಂದೆ, ಆದರೂ ಸುಮ್ಮನಾದೆ. ನಿನ್ನ ಪ್ರೀತಿಯಿಂದ ನಮ್ಮ ತಂಗಿ ತಲೆ ಕೆಡಿಸಿದೆ, ಆದರೂ ಸುಮ್ಮನಾದೆ. ಆದ್ರೆ ಈಗ ಮುಗ್ಧ ರೈತರ ಮೇಲೆ ಕೈ ಮಾಡಿದರೆ ನಾನು ಲೇ ರಾಮ್ಯ, ಕೇವಲ ಅದು ಶಾಂಪಲ್, ಇನ್ನು ಮುಂದೆ ಇದೆ ಡಬಲ್ ಆಫರ್. ರೈತನು ಬೆಳೆದ ಅನ್ನ ತಿಂದು ಅವನಿಗೆ ಅನ್ಯಾಯ ಮಾಡುವಲ್ಲ, ನಾಳೆ ನೀನು ಕೂಳು ಇಲ್ಲದೆ ಸತ್ತು ಹೋಗುವೆ. ನಾನು ಇಷ್ಟಕ್ಕೆ ಬಿಡುವುದಿಲ್ಲ. ರಮೇಶನ್ನ ಗರ್ದನಂತವರನ್ನು, ಮುತ್ತಪ್ಪ ಕುಮಾರ್ ಅಂತವರನ್ನು, ಇಂಥವರ ಸಂಘಟನೆ ಕರ್ನಾಟಕ ತುಂಬೆಲ್ಲ ಕಟ್ಟಿ ನಿನಗೆ ತಕ್ಕ ಪಾಠ ಕಲಿಸ್ತೀನಿ ಬಡ್ಡಿ ಮಗನೇ. ಲೇ ರಾಮ್ಯ, ನಾಡಿನ ಖ್ಯಾತ ವ್ಯಕ್ತಿಗಳು, ಸನ್ಯಾಸಿಗಳು, ಮಠಾಧೀಶರು, ಧಾರ್ಮಿಕ ಮುಖಂಡರು, ಪತ್ರಕರ್ತರು, ಸಮಾಜ ಸೇವಕರು, ರಾಜಕಾರಣಿಗಳು, ವಿಜ್ಞಾನಿಗಳು, ಕ್ರೀಡಾಪಟುಗಳು ನನ್ನ ಕೈವಶದಲ್ಲಿರುವಾಗ ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಈ ಕಿತ್ತೂರಿನ ಹುಲಿ 8 ಕೋಟಿ ಕನ್ನಡಿಗರ ಕಂದ, ನನ್ನ ಒಬ್ಬ ಹುಲಿಯ ನನ್ನ ತಮ್ಮ ಒಬ್ಬನೇ ಸಾಕಲಿ. ನನ್ನ ವರ್ಷ ಅರಗ ಹತ್ತಿದ ಆಸ್ತಿಯನ್ನು ಸೊಟ್ಟ ಹಾಕಲು. ಲೇ ರಾಮ್ಯ, ಅವನಿಗೆ ನನ್ನ ಎದುರುಗಡೆ ನಿಂತು ಮಾತನಾಡೋದಕ್ಕಿಂತ ಮುಂಚೆ ಅವನ ಎದೆಗುಂಡಿಗೆ ಗಟ್ಟಿ ಇದೆ ಇಲ್ಲೋ ಎಂದು ನೋಡಿಕೊ ಅಂತ ಹೇಳು. ಲೇ ರಾಮ್ಯ, ನಿನ್ನ ತಂಗಿಯನ್ನು ನಾನೇ ಕೊಲೆ ಮಾಡಿಸಿ ಆ ಕೊಲೆಯನ್ನು ನಿನ್ನ ತಮ್ಮನ ಮೇಲೆ ಹಾಕಿಸಿ ಅವನನ್ನು ಜೈಲು ಕಂಬಿ ಎನಿಸುವಂತೆ ಮಾಡಿ, ನಂತರ ನಿನ್ನ ತಂಗಿ ಸಿಂಚನಾಳನ್ನು ನಾನೇ ಕೊಲೆ ಮಾಡಿ ಆ ಕೊಲೆಯನ್ನು ನಿನ್ನ ತಮ್ಮನ ಮೇಲೆ ಹೊರ ಹಾಕಿಸಿದೆ. ಆ ನಂತರ ನನ್ನ ದಾರಿಯನ್ನು ಸುಗಮ ಮಾಡಿಸಿಕೊಂಡೆ. ಹೇಗಿದೆ ಈ ವಜ್ರಕಾಂತನ ಮರ್ಮ, ಈ ಕಲಿಯುಗದ ಕರ್ಮ? ಏ ವಜ್ರ, ನನ್ನ ತಂಗಿಗೋಸ್ಕರ ನನ್ನ ಆಸ್ತಿಯನ್ನೆಲ್ಲ ಬಿಟ್ಟು ಕೊಟ್ಟೆವು. ಆದರೆ ನೀನನ್ನು ಅವಳನ್ನು ಕೊಂದ ಕೊಲೆಗಡುಕ, ಈಗಲೇ ನಿನ್ನನ್ನು ಕೊಂದು ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡ್ತಿಲ್ಲ. ವೆರಿ ಗುಡ್ ಮಗನೇ, ಈ ಬೆಂಕಿಯಲ್ಲಿ ಹತ್ತೆ ಪೆಟ್ಟು. ವೆರಿ ಗುಡ್ ಬೆಂಕಿ, ವೆರಿ ಗುಡ್. ಸರಿಯಾದ ಸಮಯಕ್ಕೆ ಬಂದು ಈ ಕುಣ್ಣಿಗೆ ತಕ್ಕ ಪಾಠ ಕಲಿಸಿದೆ. ಏನಲೇ ರೈತ ಸಂಘದ ಅಧ್ಯಕ್ಷ ರಾಮ, ಈ ಊರಿನ ದನಿ, ಹತ್ತೂರಿನ ಒಡೆಯ ವಜ್ರಕಾಂತನ ಕೊಲೆ ಮಾಡುವಟ್ಟು ಸೊಕ್ಕು ಬಂತನೋ ಸೊಕ್ಕಿನ ಸುಳಿ ಮಗನೇ. ಈಗ ನಾನು ಹೊಡೆಯುವ ಒಂದೊಂದು ಏಟು ಒಂದು ಕಡೆಯಿಂದ ಅಲ್ಲಲೇ ಮಗನ, 9 ಕಡೆಯಿಂದ ಗಾಳಿ ಹೊರ ಸೂಸಬೇಕು. ಆಗ ಹೊಡಿತೀನಿ ಮಗನ. ಬೆಂಕಿ, ಕೊಡುವ ನನ್ನ ಕೈ ಅಡಿಗೆಯನ್ನು. ನನ್ನ
ನನ್ನ ಮೇಲೆ ಕೈ ಮಾಡಲು ಬಂದ ಇವನ ಕೈ ಕಾಲು ಮುರಿದು ಹಾಕು. ಚೀರು ಮಗನೇ ಚೀರು. ಬೆಂಕಿ, ಕಾಲು ಕಳೆದುಕೊಂಡ ಈ ದರಿದ್ರನನ್ನು ಬಾಂಬೆಯಲ್ಲಿ ಭಿಕ್ಷೆ ಬೇಡಲು ಹಚ್ಚು. ಅಲ್ಲಿಯೇ ಅಮ್ಮ ತಾಯಿ ಎಂದು ಹೊಟ್ಟೆ ತುಂಬಿಸಿಕೊಳ್ಳಲಿ. ಎಸ್ ವಜ್ರಕಾಂತ್, ನೀನು ಹೇಳಿದ್ರು ತುಂಬಾ ಕರೆಕ್ಟ್ ಇದೆ. ಈ ಮಗನನ್ನು ಇಲ್ಲೇ ಬಿಟ್ರೆ ರೈತ ಸಂಘ, ಆ ಸಂಘ, ಈ ಸಂಘ ಅಂತ ಹೀಗೆ ಮುಳ್ಳಾಗ್ತಾನೆ ಈ ಮಗ. ಇವನನ್ನು ಬಾಂಬೆಗೆ ಬಿಟ್ಟು ಬಿಡೋಣ. ಏ ಚಾರ್ಲಿ, ಏನು ಮಾಡ್ತೀರಿ ಹೋಲಿ? ತಮ್ಮ ಒಳಗಿಟ್ಕೋರಪ್ಪ, ಅದನ್ನ ನೋಡಿ ಅಂಜಿಕ್ ಬರಾಕತ್ತ ನನಗೆ ಬಾಳ. ಹಾ, ಈ ದರಿದ್ರ ದೇಹವನ್ನು ಎಲ್ಲಾದ್ರೂ ಹೋಗಿ ಬಿಸಾಕಿ ಬರೋಣ. ಹೊಳೆ ದಂಡಿಗೆ ಹೋಗೋಣನ್ರಿ. ಗಾಯಗೊಂಡಿರುವ ಸಿಂಹದ ಉಸಿರು ಗಜ್ಜರಿಗಿಂತ ಹೆಚ್ಚು ಭಯಂಕರವಾಗಿರುತ್ತದೆ. गुनगुना के यहाँ कौन कौन आला नहीं, मैं अकेला हूँ वज्रकांत. ಹಣವಿಲ್ಲದ ಪುರುಷನನ್ನ ವೇಷ ತೊರೆಯುತ್ತಾಳೆ. ಸೋತ ರಾಜನ ಅರಮನೆಯನ್ನ ಪ್ರಜೆಗಳು ತೊರೆಯುತ್ತಾರೆ. ಹಣ್ಣು ಬಿಡದ ಮರವನ್ನ ಪಕ್ಷಿಗಳು ತೊರೆಯುತ್ತವೆ. ನೀರು ಇರದ ಕೆರೆಯನ್ನ ಮೀನುಗಳು ತೊರೆಯುತ್ತವೆ. ಅಂದ ಹಾಗೆ ನಿನ್ನ ಮತ್ತು ನಿನ್ನ ತಮ್ಮನನ್ನು ಈ ಬುದ್ಧಿಗೇಡು ಜನರಿಂದಲೇ ತೊರೆಯುವಂತೆ ಮಾಡುವುದೇ ಈ ವಜ್ರಕಾಂತನ ಗುರಿ. ಪಲ್ಲವಿ, ನಿಲ್ಲು. ಇಲ್ಲಿವರೆಗೆ ಎಲ್ಲಿಗೆ ಹೋಗಿದ್ದೆ? ನನ್ನ ನೋಡಿದ್ರೆ ಅರ್ಥ ಆಗಿರ್ಬೇಕಲ್ಲ ನಾನು ಎಲ್ಲಿಗೆ ಹೋಗಿದ್ದೆ ಅಂತ. ಪಲ್ಲವಿ, ನನ್ನ ಹೆಸರು ಕೇಳಿದರೆ ಈ ಊರಿನ ಜನ ಗಡಗಡ ಅಂತ ನಡುಗುತ್ತಿರುವಾಗ ನಿನ್ನಿಂದ ನನ್ನ ಮಾನ ಮರ್ಯಾದೆ ಹಾಳಾಗುತ್ತಿದೆ. ಅಣ್ಣ, ನೀನ್ ತಪ್ಪಾಗಿ ತಿಳಿದುಕೊಂಡಿದ್ಯಾ. ಈ ಜನಗಳ ಹೆದರುವುದು ಕ್ರೂರ ಮೃಗಕ್ಕೆ ಹೊರತು ಮನುಷ್ಯರಿಗಲ್ಲ. ಅವರಿಗೂ ಕೂಡ ಗೊತ್ತು ಅಂತ ಕಾಣುತ್ತೆ. ನೀನು ಆ ಮೃಗಕ್ಕಿಂತ ಕೆಟ್ಟವನು ಅಂತ. ಪಲ್ಲವಿ, ತಂದೆ ತಾಯಿ ಇಲ್ಲದ ಅನಾಥಲೆಂದು ಮುದ್ದಿನಿಂದ ಬೆಳೆಸಿದರೆ ನನ್ನ ವಿಚಾರಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವೆ ಎಂದ ಮೇಲೆ ನಿನಗೊಂದು ಗತಿ ಕಾಣಿಸುತ್ತೇನೆ. ಕೈಯಲ್ಲಿ ಲಾಂಗು, ಬ್ಯಾಕಲ್ಲಿ ಗ್ಯಾಂಗು ಇದ್ರೆ ಸಾಲದು. ತಲೆಯಲ್ಲಿ ಮೂಳೆ ಇರಬೇಕು, ಎದೆಯಲ್ಲಿ ಕಲಿಜ ಇರಬೇಕು. ಕಚ್ಚೋ ನಾಯಿನ ಸುತ್ತಾಡಿ ಅಟ್ಟಾಡಿಸಿಕೊಂಡು ಕಚ್ಚೋ ನಾಯಿ ನೀನಿರುವಾಗ ಆ ಹುಚ್ಚು ನಾಯಿನ ಅಟ್ಟಾಡಿಸಿ ಹೊಡೆಯೋ ಹುಲಿ ನಾನು. ಬರ್ತೀನಿ. ಮುಖದಾಗ ಮತ್ ದರಿಲಿ, ನೀನು ಹೋಗೋದು ಹೋಗಿ ಉಣ್ಲಿ, ನೀನು ಕೊನೆಗೆ ಕೊಂಡ್ಕೊಂಡ ಬರ್ಲಿ, ನೀನು ಹರದನ 3 ಅಗಸಿ ಕಟ್ಲಿ, ಕಣ್ಣೆ ನೀ ನೆತ್ತಿ ಮೇಲೆ ಬಂದವಿಲ್ಲ ಜೋಕ್ ಮಾರ. ಬೇಯ್ಬೇಡ ನಿನ್ನ ಸ್ವಾದರ ಮಾವ ಮುರಾರಿ ಅದನ್ನ. ಅಯ್ಯ ನೀನು ಅಲ್ಲ ಹೇಳಿ ಹೊಡಿಬಾರ್ದೇನು? ನೀ ಕೇಳಿಸ್ಕೊಂಡು ಹೊಡ್ಸ್ಕೊಳಕ್ ರೆಡಿ ಅದೇನ? ಅಯ್ಯ ನೀ ಹೊಡಿತೀನಿ ಅಂದ್ರೆ ನಾನು ಹೋಗ್ಲಿ ಅಂತೀನೇನು? ಹಂಗಾದ್ರೆ ನಾ ಹೊಡ್ಲಾಕ ತಯಾರದ ನೋಡ. ಹೊಡಿತೀಯಾ? ಹೊಡ್ಲಾಕ ತಯಾರದನ. ಹೊಡಿ ಮತ್ತ. ಏನದ ಹೊಡೆಯೋದು? ಏನದ ಅದ ಏನದ ಹೊಡೆಯೋದು ಅಂದೆ. ತಲಿ ಅಲ್ಲ 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 ತಲೆ ಹೊಡಿತೀಯ ನೀನು? ಅಲ್ಲೇ ಮಾವ
ಲೇ ನನ್ನ ಮುದ್ದಿನ ಮಾವ, ನೀವು ಹೊಡೆಯೋ ಗದಲ್ದಾಗ ನಂದು ತಲೆ ಕ್ಯಾನ್ಸಲ್ ಆಗೈತಿ ಅಲ್ಲ. ಆಯ್ತಮ್ಮ ಬಿಡದನ್ನ ಕೈ. ಅಲ್ಲ ನೀವು ಹೊಡಿತೀನಂದಿಲ್ಲ, ನನಗೂ ಯಾಕೋ ಕನ್ಫ್ಯೂಸ್ ಆಗೈತಿ. ತಲೆನ ಹೊಡಿತಾನಂದಿಲ್ಲ ಮಾವ ನೀ. ಬರ್ಲಿ ಹಂಗಾದ್ರೆ ಹೊಡಿ ಬಾತಾಗಿಂದ. ಹೊಡಿತಾನ ಹಂಗಾರ ಹೊಡ್ಸೋಳಕ ರೆಡಿ ನಾನು ನೀ. ಹಾ ಮತ್ತೆ ನೀವು ಹೊಡಿತೀನಂದ್ರೆ ನಾನು ಅಲ್ಲಿ ನಿಂತಿನ. ಹಂಗಾರ ಹೊಡಿ ಹಂಗಾರ. ಹೊಡಿ ಮತ್ತೆ ಏನ ಚಂದ ಐಸಿನ ಮೈಗುಣ ನೋಡಿ ಮಿಕ್ಸ ಹಚ್ಚಿ ಕೊಯ್ತೊಳಗಿನ ಸೌಂದರ್ಯದಾಗ ನೀ ಬೆಂಕಿನ ಸಡ್ಡ ಹೊಡಿತಿ ಬಾರಿ ಕಂಡು ಸಿಲುಕಿನ ಹುಡುಗೂಲ ತಿಂಡಿಗೆ ಕೆಡಬೇಡ. ಅಲ್ಲೇ ಮುರಾರಿ ಮತ್ತೆ ಹೆಂಗ್ ಮಾಡೋಣಂತ ಈಗ? ಹಂಗಾದ್ರೆ ಒಂದು ಗುಳಿಗೆ ಎಷ್ಟು ತಾಸಿಗೆ ಒಂದು ಗುಳಿಗೆ ತೋತಿ? ಒಂದು ತಾಸಿಗೆ ಒಂದು ತಾಸಿಗೆ ಒಂದು ತಾಸು ಆದ್ರ 6 ತಾಸಿಗೆ ಎಷ್ಟು ಗುಳಿಗೆ ಹಾಕವು? ಯಾಕೆ ಬೇಕು ಅವೆಲ್ಲ ಅಂತ? ಅದು ನಿಮ್ಮ ಅಪ್ಪನ ಕಿರಿಕಿರಿ ಸಾಕಾಗೈತಿ, ಅದಕ್ಕೆ ಅವಾಗ ಗುಳಿಗೆ ಹಾಕ್ಬೇಕಾಗಿತ್ತು. ಯಾಕಂತ ನಮ್ಮಪ್ಪನ ಯಾಕೆ ಸಾಯಿ ಹೊಡಿಬೇಕು? ನೋಡ ಮದ್ರಂಗಿ, ನಿಮ್ಮ ಅಪ್ಪ ನಾ ಚರಿಗೆ ತೊಂದು ಹೋದಲ್ಲಿ ಸುಖ ಬರ್ತಾನು, ನಾ ಬಾಂಕಾಪುರಕ್ಕೆ ಹೋದಲ್ಲಿ ಸುಖ ಬರ್ತಾನ. ಅದಕ್ಕೆ ಅವನ ಕಿರಿಕಿರಿ ಸಂಬಂಧ ಸಾಕಾಗಿ ಅವಾಗ ಗುಳಿಗೆ ಹಾಕ್ಬೇಕಾಗಿತ್ತು ನೋಡು. ಲೇ 10 ಗುಳಿಗೆ ತಗೊಂಡ್ರ ನಮ್ಮಪ್ಪ ಪರ್ಮನೆಂಟ್ ಆಗಿ ಗೋವಿಂದ 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 ಜಡ್ ನಾಕನ ತಂದು ಬಾರಿಸ್ಕೊತ ಹೊಳಿದಾನಿಗೆ ಒಯ್ದು ಬಿಡ್ ನೋಡ. ಲೇ ಚಲೋ ಹೇಳ್ತೀವಿ ಗೈಡ್ಸ್. ಅಲ್ಲ ನಿಮ್ಮಪ್ಪನ ಹಿಂಗಾಗಿ ಸಾಯಿ ಹೊಡ್ದೆ ನೀನು? ನೋಡ, ನನ್ನ ಮಗಳಿಗೆ ಲವ್ ಮ್ಯಾರೇಜ್ ತಂದ ಸ್ವರ್ಗ ಲೋಕಕ್ಕೆ ಕಳಿಸ್ಬೇಕಾಗಿತ್ತು ನೋಡ. ಲೇ ಯಾಕೋ ಮಾತಾಡ್ತಿ? ನಮ್ಮಪ್ಪನ ನಾನು ಸಾಯಿ ಹೊಡಂಗಿಲ್ಲ ಮರ್ರೆ. ಅದಷ್ಟು ಎಲ್ಲಿ ಅಪ್ಪನ ಕೊಂದ್ರ ಸ್ವರ್ಗ ಸಿಗಂಗಿಲ್ಲ ಅಂತ ನಾವು ಅಲ್ಲೇ. ಬೇಕಾದ್ರೆ ನೀ ಜಾಗ ಖಾಲಿ ಮಾಡು, ನಾವು ಅಲ್ಲೇ. ಜಾಗ ಖಾಲಿ ಮಾಡೋದಲ್ಲ ನೋಡ, ನಾನು ಇನ್ನ
ವಜ್ರಕಾಂತ ನಾ ಕಾರ್ ಗಾಡಿ ತೊಗೊಂಡ್ ಕಿಶಂದ ಹುಬ್ಳಿಗೆ ಹೋಗಿ ಬರ್ತೀನಿ ನೋಡ ಅಂದ್ರೆ ನೀನು ಹೊಡ್ಯಾಕ್ ಬರ್ತೈತ್ಯಾ? ಹೊಡ್ಲಾಕ ರೆಡಿನ ನೋಡ. ನನ್ನ ಕೈಯಾಗ ಒಮ್ಮೆ ಕೈಯಾಗ ಹೆಡ್ಲೈಟ್ ಹಿಡ್ಕೊಂಡು ಗೇರ ಹಾಕಿ ಕಿಶಿಂದ ಹೊಡ್ಲಾಕ ಐತ್ನಿ ಅಂದ್ರೆ ಹಗಲ್ ಯಾವ್ದೋ ರಾತ್ರಿ ಯಾವ್ದೋ ಒಟ್ಟ ಗೊತ್ತಾಗಂಗಿಲ್ಲ ಅಂತ ಬಾರಿ ಹೊಡಿತೇನೆ ಹಂಗೈತೆ. ಹಂಗಾದ್ರೆ ನಾವು ಸದ್ಲ ಕೊಡಂಗಿಲ್ಲ. ಹಾಗಾದ್ರೆ ನಮ್ದು ಒಂದ್ ಐತಿ, ಹೊಡ್ಯಾಕ್ ಬರ್ತೇನ? ಹಾಸ್ಪಿಟ್ಲ್ ಆಂಬುಲೆನ್ಸ್ ಏನದ ಆಂಬುಲೆನ್ಸ್ ಅವ ಫಿಕ್ಸ್ ನಿಮಗ. ಅಮೂಲ್ಯ ಹೊಡ್ಲಾಕಂದ್ರೆ ಏಕ್ ನಂಬರ್ ನೋಡ್ ನಾವು. ಹೌದಾ? ಹೊಸದ್ ಬೇಕು ಹಳೇದ್ ಬೇಕು? ಹೊಸಾದ ಆದ್ರ ನಾವು ಗೇರ ಏರ್ಸ್ ಕಿಸಿಂದ ಗೇರ ಹಾಕಿ ಹೊಡ್ಲಾಕತ್ತೇವ ಅಂದ್ರೆ ಅದೇನಾ ಭಾಳ ಸಸಾರನ. ಹೌದಲ್ಲ? ಹೌದು. ಒಟ್ ಹಳಿದ್ ಮಾಡ್ತೇನೆ ಹಂಗೈತೆ ಹೊಸ ತಂದು. ಹೊಸಾದಕ್ಕಿಂತ ಹಳಿದ ಫೇಮಸ್. ಒಮ್ಮೆ ಕೈಯಾಗ ಗೇರ ಹಾಕಿ ಕಿಸಿಂದ ಎಲ್ಲಾ ಸಡ್ಲಾಗಿರ್ತಾವ. ಅವನ ಕೈಯಾಗ ಹಿಡಿದು ಕಿಸಿಂದ ಒಮ್ಮೆ ತಿರ್ಲಾಕ್ ಹತ್ನಿ ಅಂದ್ರನ ಪಸ ಅಂತಂದ ಹೋಗೈತ್ ನೋಡ. ಅವಾಗ ನೋಡಿ ಹಳಿದ ಗಾಡಿ ಹಂಗ ಹೋಗೈತ ಅನ್ನೋದ ಫಿಕ್ಸ್ ದೋಣ್ಲೆ ನೀನ. ಹೌದ್ ನೋಡ. ನಮ್ಮ ಗಾಡಿ ಹೊಸ ಎಲ್ಲಿ ಆಗಕ್ ಹೋಗ್ಬೇಡ, ನೀ ನಮ್ಮ ಗಾಡಿ ಫಿಕ್ಸ್. ಫೇಮಸ್ ನೋಡಿ ನಿನ್ ಗಾಡಿಗೆ ನಾನಾ ಫೇಮಸ್ ಡ್ರೈವರ್. ಫಿಕ್ಸ್ ಅಂತ ತಿಳ್ಕೊಂಬಿಡಿ. ಎಲ್ಲಿ ಮಾಡಿ ಮನಿ? ಎಲ್ಲಿ ಮಾಡಿ ಮನಿ? ಜಮಖಂಡಿಯಾಗ ಎಲ್ಲಿ ಬಾಗ್ಲೆ ಕಡಿ ಸೇಮ್ ಈ ಕಡೆ ನಾ ಅದಾವನ್ರಿ ನಾಲ್ಕದವು. ವಾಟಿಕ ಶಾಂಪು ಹಚ್ಚಿ ತೊಳದಳ ಏನ ಚಂದನ ರಥದ ಕೂದಲ ಕೆಂಪಾರ ಹಣ್ಣಾಗಿ ನೆಂಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ ಅವರ ಮನೆಯ ಬಾಗಲ ನೆಮ್ಮದಿಗೆ ಬರುವಾಗಿ ಗುಂಪಿನಾಗ ಇದ್ದವು ನನ್ನ ಕೈ ಮಾಡು ಕರಿಯಾಗಿ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದನ ಕೂದಲ ಸ್ವಲ್ಪ ಕೆಲ್ಸ ಐತಿ, ಬರುವಂತ ನಾವು. ಟಾಟಾ ಬಾಯ್ ಬಾಯ್ ಗುಡ್ ನೈಟ್. ಮತ್ತ ಜಗ ಕತ್ತು ಬಿಡತ್ತವ ಸಜ್ಜಿ ರೊಟ್ಟಿ ಅದಾವನ್ರಿ? ಮಾಡ್ಬೇಕೀಗ ಸದ ಹೋಗಿ. ಕುಬಸ್ ಐತೇನ್ರಿ? ಗಪ್ಪೋ ಮರ ನೆನೆಸ್ಬೇಡ ತೋ ಇವನು ಹೋಗ್ಲೆ. ನಿಮ್ಮ ಸೌಕರ್ಯ ನೀವು ಹೋಗಿ ಯಾವ ತೆಗನಾಗ್ರ ಬಿದ್ದು ಸಹ ಇರ್ಲಿ, ನಿಮ್ಮ ಸಂಬಂಧ ಸಾಕಾಗಿ ಹೋಗೈತೆ ನೋಡ ಗೌಡ. ಅಲ್ಲ ಅವನವನು ಊರಿಗೆ ಇಲಿಯಾಗಿ ಬಂದು ಹುಲಿಯಾಗಿ ಮೆರಕತ್ತಾನಲ್ಲ ವಜ್ರಕ ಅಂತ ಆ ಮೊದಲು ಸಾವಿರ ಸುದ್ದಿ ಬರಲಿ ಅಂತ ನೋಡ. ಹೋಗ್ಲಿ ಬಿಡು, ನೀನು ಮುಕ್ಕುಂದ ಎಲ್ಲಿ ಹೋಗಿರ್ಬೇಕು? ಅಬ್ಬಬ್ಬಬ್ಬ ಈ ಕಡೆ ಬರಕತ್ತಲ್ಲ ನನ್ನ ಸಂಸಾರದ ಸದ್ದಾರ. ಬರ್ಲಿ 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 ಬರ್ಲಿ. ವಿಲನ್ ಬಂದಂಗ ಬರ್ತಾನ. ಯಾದಾಗ ಶಾದಿ ತುದಿಗಿಲೆ ಮಾಡರ ಮದುವೆ, ಯಾದಾಗ ಶಾದಿ ತುದಿಗಿಲೆ ಮಾಡರ ಮದುವೆ. ಎನಗಾರ ಯುಗ ಹಾದಿ ನನ್ನ ಎದುರಾರ, ಗಂಗನ ಗಂಗ ಹೋಗದಾರಿಯಗಾರ. ಎನಗಾರ ಯುಗ ಹಾದಿ ನನ್ನ ಎದುರಾರ, ಗಂಗನ ಗಂಗ ಹೋಗದಾರಿಯಗಾರ. ಯಾದಾಗ
ಕಣ ಏಸ್ ಮಾಡಿರಿ ಈಗ ಕಣ ಏಸ್ ಮಾಡಿರಿ ಎರಡನೇ ಈಗ ಲಪಡಾತೋ ನಾ ಯಾರು ಗೊತ್ತೇನ್ರಿ? ಯೋಧ ಬದಲಾತೋ ಕೈ ಮುಗಿತೀನಿ ಮದುವೆಗೆ ಬಾರೆ ರಾತ್ರಿ ಬೇಡಿಗೆ ಬರತಾನ ಬಾಗಲ ತೆಗೆದಿರಬೇಕ ಬಾಗಲ ತೆಗೆದಿರಬೇಕ ಬಾಗಲ ತೆಗೆದಿರಬೇಕ ಬಾಗಲ ತೆಗೆದಿರಬೇಕ ನನ್ನ ಮನಸ್ಸನ್ನು ಸೀಳಬೇಕ ನನ್ನ ಮನಸ್ಸನ್ನು ಸೀಳಬೇಕ ರಾತ್ರಿ ಬೇಡಿಗೆ ಬರತಾನ ಬಾಗಲ ತೆಗೆದಿರಬೇಕ ಬಾಗಲ ತೆಗೆದಿರಬೇಕ ಬಾಗಲ ತೆಗೆದಿರಬೇಕ ಬಾಗಲ ತೆಗೆದಿರಬೇಕ ಮುಟ್ಟಿ ಹೇಳದಿನಿ ಮನ ಬಂಡಾರ ಮುಟ್ಟಿ ಹೇಳದಿನಿ ಮನ ಬಂಡಾರ ನಿಜ ಹೇಳ್ತೀನಿ ಮನಸಾರ ನೀನೇ ನನ್ನ ಉಸಿರ ನಿಜ ಹೇಳ್ತೀನಿ ಮನಸಾರ ನೀನೇ ನನ್ನ ಉಸಿರ ಹೇಳುವೆನು ಎಂದೆಂದು ನೀನೇ ನನ್ನ ಲವರ ಆ ವರ್ಷ ಹಿಂಗಾತು ಈ ವರ್ಷ ಹಿಂಗಾಯ್ತು ಬಿಸಿ ಜೋರ್ ಜೋರ್ ಜೋರ ಮಳೆನೂ ಬಂತು ಸುಡು ಸುಡು ಬಿಸಿಲಾಗ ಮಳೆನೂ ಬಂತ ಮದ್ರಂಗೆ ನೀ ಕೊಟ್ಟ ಔಷಧಿ ಐತ್ಲ ನಾಯೇನಾಯ್ತು ನೋಡು ಅಯ್ಯೋ ನನ್ ರಾಜ ಸಾಕ್ 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 ನೀ ಹಾಡೋ ಹಾಡ್ತ ನೀ ಹಾಡೋ ಹಾಡಕ್ಕೆ ಅಲ್ಲಿ ಇಲ್ಲದ ಮುದುಕ್ಯಾರ ಬಂದ ಸ್ಟೆಪ್ ಹಾಕಿರೋ ಸುಮ್ಮಿರೋ ದೇವ್ರ ಸುಮ್ಮಿರೋ ಸ್ಟೆಪ್ ಹಾಕೋದು ಗ್ಯಾರಂಟಿನ ಯಾವ ಅನ್ಸವ ಅಲ್ಲ ಹಲ್ಲಿ ಇಲ್ಲದ ಮುದುಕ್ಯಾರ ಬಂದ ಸ್ಟೆಪ್ ಹಾಕ್ತಾರ ಬ್ಯಾಡ ಅಂದೆ ನಾನು ಹಾಡು ಅಷ್ಟು ಖರಾಬ್ ಆಯ್ತು ಹೌದು ಮತ್ತ ನಮ್ಮ ಅಣ್ಣ ಬಸ್ಸು ಕರಿದ್ರಾಗ ಇಡ್ಲಿ ಬಿಳಿದ್ರಾಗ ಇಡ್ಲಿ ಅಂತ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟನ ಒಟ್ಟ ನೀ ನನ್ನ ಹತ್ಲೆ ಸಂಜೆ ಅನುಸತ್ತೆ ಎಳ್ಳ ಹಚ್ಚಿಬಿಡ್ತೀನಿ ನಾನು ಅದಲ್ಲ ಪಟ್ಟಿ ಪಟ್ಟಿ ಅದ ಎದ್ರಾಗ ಇಡ್ಲಿ ಅಂತ ಹೋಗ್ಲಿ ಬಿಡ ಏನು ಬರ್ಕೊಂಡು ಹೋಗ್ಕೊಂಡು ಈ ನಮ್ಮನ್ ಹಿಂಗಾಗಿ ಇಲ್ಲಿ ಹೊಂಟಿಲ್ಲ ಏ ಹೋಗಡಿ ಏನ್ ಮಾಡ್ತೀವಿ ನಮ್ಮಂತ ರೈತನ ಮಕ್ಕಳ ಐತ್ಲೆ ಹೊಲ್ದಾಗ ಹೋಗಿ ದುಡಿದ್ರಣ ಕುಣದ್ರನ ನಿಮ್ಮಂತವ್ರು ಹೊಟ್ಟಿಗೆ ತಿನ್ನಾಕತ್ತೈತೆ ಹೌದೌದೌದೌದು ದುಡಿಲಿಕ್ಕರತ್ಲ ಕೆಲಸ ಇಲ್ಲ ಮನ್ನನ ಹೌದು ನೋಡ ರೈತರೇ ಬೆನ್ನದು ಅಂತ ಹೇಳಿ ಹೇಳಾರ ಸುಳ್ಳು ಐತೇನದು ಹೋಗ್ಲಿ ಬಿಡ ನಾನು ಒಂದು ಹೊಲ ತೊಗೊಂಡು ನಿಗ್ಲ ಮಾಡ್ಬೇಕಂತ ಮಾಡೀನಿ ನೀನು ಮಾಡ್ತೀನಿ ಏನ ಅದ ಪಾಲಿನಂಗ ಹೊಲ ಹೊಲ ನಿನ್ನ ಹೊಲ ಆಯ್ತು ಅಂದ್ರ ಪುಸ್ತಕಟ್ಟೆ ಹಾಕ ಸ್ವಂತ ನನ್ನ ಹೊಲ ಆಯ್ತು ಮಾಡ್ತಾನ ಗಜಗೌರಿ ಹೌದಲ್ಲ ಹಾಗಾದ್ರ ಅದ್ರಾಗ ಕರ್ಕಿ ಬಾಳ ಬೆಳ್ದೈತಿ ಹೆಂಗ್ ಮಾಡೋದು ಏನಿಲ್ಲ ಯಾವ್ರ ಮುಂದ್ ಬೆಳೆದವ್ರು ಅಲ್ಲ ಕರ್ರಿಕ್ ಹೆಂಗ್ ಬೆಳ್ದೈತಿ ಏನ್ ಮಾಡೋದಂತ ಹೌದವ್ವ ನಿನ್ ಹೊಲ ಬಾಳ ಕರಿಕ್ ಬೀಳತಿ ಎಲ್ಲಾರ ಹೊಲ ಉದ್ದುದ್ ಕರಿಕ್ ಬೆಳೆದ್ರ ನಿನ್ನ ಹೊಲ ಯಾಕೆ ಗುಂಗುರ್ ಗುಂಗುರ್ ಅಷ್ಟೇನಿಲ್ಲ ನೀನ್ ಅಂಜಾಕ್ ಹೋಗ್ಬೇಡ ಒಂದ್ ಸ್ವಲ್ಪ ಸ್ವಲ್ಪ ಯಾಕಂದ್ರ ಆ ಕಡೆ ನಾವು ಹೋಗಿಲ್ಲ ಈಗ ಒಂದ್ 2 ತಿಂಗಳು ಆಯ್ತಲ್ಲ ಅದಕ್ಕ ಕರಿಕ್ ಬೆಳ್ದೈತಿ ಹೆಂಗ್ ಮಾಡೋದಂತ ನೀ ಎಲ್ಲಾ ಹಸನ್ ಮಾಡ್ಕೊಂತೀಯ ಅಲ್ಲ ನಾನು ಹಸರು ಮಾಡಕ್ ಬಂದಿಲ್ಲ ಅಲ್ಲಿ ಹ್ಞೂ ಮತ್ತ ಆದ್ರ ಚಿಂತೆ ಐತೈತಿ ಯಾವ್ದ ಚಿಂತೆ ಕರಿಕ್ ಎಲ್ಲಾರ ಹೊಲ ಉದ್ದುದ್ ಬೆಳೆದ್ರ ನಿನ್ನ ಹೊಲದಾಗ ಯಾಕೆ ಗುಂಗುರ್ ಬೆಳೆದ ತನದ ನಿತ್ ಹತ್ವ ತನದ ನೋಡು ಹೆಂಗಾಗೈತೆ ಅನ್ನೋದು ಸ್ವಲ್ಪ ಡಿಫ್ರೆನ್ಸ್ ಐತೆ ನನ್ನ ಹೊಲ ಏನ ಹಾಕಲ್ಲ ನಿಮ್ಮ ಅಪ್ಪ ಇಲ್ಲಿ ಹೋಗಿ ಪಾರ್ಲರ್ ಹೋಗಿ ಏನೈತಿ ಸಬಳಂಗ್ ಮಾಡ್ಕೊಂಡು ಹೆಂಗ್ ಮಾಡ್ಬೇಕ ಅಂದ ಮಿಸೇನ ಬಂದಾವಲ್ಲ ಈಗ ಹಾ ಸ್ಟ್ರೇಟ್ ಮಿಸೇನ್ ಸ್ಟ್ರೇಟ್ ಎಲ್ಲಾರ್ಗಿ ಮಿಷನ್ ಬಾಂದ ಅತ್ಲೆ ಮರ್ತ ಬಿಟ್ರ ರೈತರ ಹೋಯ್ಕೋತ ಹೋಗ್ಯಾವ ಹಿಂಗಂತೀಯ ಇರ್ಲಿ ಅಷ್ಟ್ ಹೆಂಗಾರ ಮಾಡು ಅಷ್ಟು ನನಗೀಗ ನೀ ಹೊಲ ಪಾಲಿನಾಗ ಮಾಡ್ಬೇಕ ನಾ ಹೊಲ ತಗೊಳಕಿನ ಒಟ್ಟ ಚಿಂತೆ ಬಿಟ್ಬಿಡ ನಿನ್ನ ಹೊಲ್ದಾಗ ಎಷ್ಟ ಜೋಳ ಹಿಡಿಲ ಗಡ 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 ಯಾವ್ಯಾವ ಎಲ್ಲಿದಿರು ನಿಮ್ಮವ್ರ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಮುಳುಗಡೆ ಹಾಕಿಸಿಂದ ಎಲ್ಲರೂ ಇಲ್ಲೇ ಕೂತಾರ ನೋಡು ಏನೊಂದ್ 5 ರೂಪಾಯಿ ಐರನ್ ಹಾಕ್ಬಾರ ಅವ್ರು ಬಂದ್ ನಸಿಕ್ನಾಗ 5 ಗಂಟೆಗೆ ಹಾಕ್ತಾರ ನೋಡ ನಾನು ಹೇಳೋದು ಇಷ್ಟ ಏನದು? ಹೊಲದಾಗ ಎಷ್ಟ ಜೋಳ ಹತ್ಲಿ ಅದ ಹಾ ಚಿಂತಿನ ಮಾಡಕ್ ಹೋಗ್ಬೇಡ ನೀರ್ ಹಸೋದು ಬೆಳೆ ಬೆಳೆಯೋದು ಒಟ್ಟ ತೆಗಿಬೇಡಿ ಒಟ್ಟ ಜವಳ ಹತ್ತಿದ ಕತ್ತೆ ಔಷಧಿ ಸ್ಟಾಕ್ ಐತೆ ಅನ್ನತಕ್ಕ ಹೆಂಗಂತೀಯ ನಾ ಎಲ್ಲ ನೀರ್ ಹಸೋದು ಬೆಳೆ ತೆಗಿಯೋದು ನೀರ್ ಹಸೋದು ಬೆಳೆ ತೆಗೆದ ಅಂದ್ರೆ ಜಂಗ್ ಹತ್ತಿ ಯಾರು ಕೇಳಿರ್ದಂಗ ಆಗೈತೆ ಅಂತೀನ ಒಟ್ಟ ಚಿಂತೆ ಅಲ್ವಾ ಅರಿಬಿ ಚಂದ ಅಲ್ಲ ಹಾ ಎಲ್ಲ ಯಾವ್ನೇ ಕೊಂದೇನು ಯಾವ್ದ ಅರಿಬಿ ಎಷ್ಟು ಚಂದ ನೋಡ ಚಂದ ಅದಾವಲ್ಲ ಮುಂಬೈಗೆ ಹೋಗಿನ ರಜಾ ಮುಂಬೈ ಹೋಗಿದ ತರಾಕ ನೋಡ ಚಂದ ತರ್ತೀವ ಅವನದು ಮೀಶೋ ಕಂಪ್ನಿಯಾಗ ಬರೀ ನಿಮ್ಮ ಬಂದ ಅವು ಇಲ್ಲಿ ಬಿಡವ ಎಲ್ಲ ಕ್ಯಾನ್ಸಲ್ ಅವು ಇಲ್ಲ ಅವೆಲ್ಲ ತರಂಗಿಲ್ಲ ಡೂಪ್ಲಿಕೇಟ್ ಇರ್ತಾವ ಒರಿಜಿನಲ್ ಏನೇ ಇದ್ರು
ಆಯ್ತು ನೋಡು ನೀ ಫಿಕ್ಸ್ ಆಗಿ ನಾನು ಹೊಲ ಮಾಡಕ್ ಬರ್ಬೇಕಾ? ಏ ಪಕ್ಕ ಬರ್ತಾನ. ನಾ ಹೊಲ ತಗೊಂಡ್ ರೆಡಿ ಮಾಡಿ ಗ್ಯಾರಂಟಿ ಕೊಟ್ಟೆ ಅಂದ್ಮೇಲೆ 3 ತಿಂಗಳದಾಗ 3 ತಿಂಗಳ ಬಾಳ ಹೊತ್ತಾತಿದ್ 1 ತಿಂಗಳದ 1.5 ತಿಂಗಳದಾಗ ತಿಳಿತೈತಪ್ಪ ಒಂದ್ ಸ್ವಲ್ಪ. ನೀನ್ ಹೆಂಗ್ ಕಜ್ಜಿ ಅಂತ ಗೊತ್ತಾನ, ಹುಟ್ಟಿದ ಕೂಸಿ ಎತ್ತು ಓಡ್ಬೇಕಂದಂಗ ನಿಂದ. ತಡ್ಕೋಬೇಕ ಮಾಡಿದ್ರ ಹಂಗ ಮಾಡ್ಬೇಕ. ತಡ್ಕೋಬೇಕು, ಎಲ್ಲ ಸಮಾಧಾನ ತಡ್ಕೊಂಡ್ರತ್ತೆ ಹಾ ಹಾ ಚಂದ ಆಕತಿ ಅದ. ನೋಡಲ್ಲಿ ಮಾಸ್ತಾರ ಹೆಂಗ್ ಕೂತಾನ ಗಜಮಾಗ ಮಾಸ್ತಾರ. ಗುಳಿಗೆ ಗುಳಿಗೆ ಸೊಟ್ಲೆ ಬಿಡುವ, ನಿನ್ ಯಾಕೆ ಹಿಡ್ಕೊಂಡ ನೀವು? ಅಣ್ಣ ಅಲ್ಲ ಅಣ್ಣ ನಿಮ್ಮ ಅಪ್ಪನ ಮಡಿ ಅವನು. ಹಂಗೇನಿಲ್ಲ ಮಾರ. ಆಯ್ತು ಬಿಡ, ಹಂಗಾದ್ರ ಹೊಲ ರೆಡಿ ಮಾಡಿ ಇಡ್ತೀನಿ, ಬರ್ತೀನಿ. ರೆಡಿ ಆಗ, ಹಾ ಚಿಂತೆನೆ ಬಿಟ್ಬಿಡ. ಬಿಡಿ ಬಿಡಿ. ನಾಟಕ ಮಾಡುವ ಪೋರಿ ಕುಣಿತಳ ದೋಸ್ತ ಭಾರಿ ಎಬ್ಬಿಸಿ ತೋರಿಸುತ್ತಾಳೆ ಡಗರಿ ಹುಡುಗರು ಹೋಗವ ಹೋಗಾರಿ ಸನಾಳ ಜಾತ್ರಿ ಮಾಡುವ ಖಾತ್ರಿ ಬರಬೇಕ ನೀಲಾದ್ರಿ ಸನಾಳ ಜಾತ್ರಿ ಸನಾಳ ಜಾತ್ರಿ ರಾತ್ರಿದಳತನ ನಾಟಕನ ಸನಾಳ ಜಾತ್ರಿ ಮಾಡುವ ಹೋಗೋಣವಿ ರಾಜ. ಬೇಡ ಹೋಗ್ಬಿಡೋಣ. ಬತ್ತ ಕೆಳಗ ಕೆಳಗ ನಡಿ ಮಾವ. ಹಂಗ ಬರ್ಕೊಲ್ಲು ಟೈಮ್ ಅಂದ್ರ ಆತ. ಆತ ಈಗ ಒಟ್ಟ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಬೇಡ ಬೇಡ, ನಡಿ ಹೋಗೋಣ. ಪಟ್ನ ಬರಾಜ. ಪ್ರಧಾನಿಗೆ ದೇಶ ಆಳುವ ಆಸೆ, ರಾಜನಿಗೆ ಅರಮನೆ ಆಳುವ ಆಸೆ, ನಟನಿಗೆ ಕಲಾವಿದನಾಗುವ ಆಸೆ, ನನಗೆ ಈ ನಾಟಕದಲ್ಲಿ ಖಳನಾಯಕನಾಗಿ ಮೆರೆಯುವ ಆಸೆ. ಈ ಬೆಂಕಿ ಈ ಬೆಂಕಿ ಸಾರಥಿ ಸೌಂಡ್ ಕೇಳಿದರೆ ತೊಟ್ಲಲ್ಲಿರೋ ಕೂಸೈತ ಸೈಲೆಂಟ್ ಆಗಿ ಹೋಗುತ್ತೆ. ಅಂತದರಲ್ಲಿ ಸ್ಟೇಟ್ ಆಗಿ ಬಂದು ನಾನು ಸಾರಥಿಗೆ ಟಚ್ ಮಾಡೋದಾಗಿದೆ. ಮಗನೇ, ನನ್ನ ಎದುರು ನಿಂತು ಸಿಗರೇಟ್ ಸೇತಾ ಇದೀವಲ್ಲ, ಯಾರೋ ಸಕ್ಕಿನ ಸುಳೆ ಮಗಳೇ. ಬಡವರಿಗೆ ಬಂಧು, ರೈತರಿಗೆ ಮಗ, ರಸಿಕರಿಗೆ ಕಲಾವಿದ, ಬಡವರನ್ನು ಒದ್ದಾಳುವ ನಿನ್ನಂತ ಕೆಟ್ಟ ಶ್ರೀಮಂತರಿಗೆ ಮೆಟ್ಟಿಲೆ ಹೊಡೆದ ಬುದ್ಧಿ ಕಲಿಸಲು ಬಂದ ಹಸಿರು
ಹೆಬ್ಬುಲಿ ಏ ಹುಲಿಯ ನಾನು ಯಾರು ಗೊತ್ತಾ? ಅದೇ ಹುಲಿ ಹೆಬ್ಬುಲಿಗಳ ಬೇಟೆ ಆಡುವ ಬೇಟೆಗಾರರ ರಣ ಬೇಟೆಗಾರರ ಕಾಟನ್ ಪೇಟೆ ಹುಡುಗರು ನನ್ನ ಕಿಲಾಡಿ ಅಂತಾರೆ, ಕತ್ರಗುಪ್ಪೆ ಹುಡುಗರು ನನ್ನ ಕಿಂಗ್ ಅಂತಾರೆ, ಶಿವಾಜಿನಗರ ಹುಡುಗರು ನನ್ನ ಬಾಯ್ ಅಂತಾರೆ, ಬಸವೇಶ್ವರ ಹುಡುಗರು ನನ್ನ ಬಾಸು ಅಂತಾರೆ. ಈ ನಾಟಕದಲ್ಲಿ ನನ್ನನ್ನ ಫೈರ್ ಬೆಂಕಿ ಅಂತಾರೆ. ಅಂದಾಗೆ ನಿನ್ನ ಹೆಸರೇನು? ಬೆಂಕಿ. ನೀನು ರಾವಣನ ಕುಲಸ್ಥನೇ ಇರಬಹುದು, ನಿನಗ 10 ತಲೆನ ಇರಬಹುದು, 10 ಆಲೋಚನೆಗಳೇ ಬರಬಹುದು. ನಾನು ರಾಮನ ಕುಲಸ್ಥ. ಒಂದೇ ತಲೆ, ಒಂದೇ ಆಲೋಚನೆ, ಹೊಡೆಯೋದು ಒಂದೇ ಬಾಣ. ವೈರಿಯ ಕುಲನೇ ಸರ್ವನಾಶ. ನನ್ನ ಹೆಸರು ಕೇಳಿದ್ರೆ ಸಾಕು, ಕಲ್ಲಿನ್ಯಾಗ ಹೂರಳ್ತೈತಿ, ಉಸುಕಿನ ಬೆಳಿ ಬೆಳಿತೈತಿ. ಸರ್ಪದಲ್ಲಿ ಕಟ ಸರ್ಪ, ರಾಜದಲ್ಲಿ ಐರಾವತ, ಮೇಧದಲ್ಲಿ ಅಶ್ವಮೇಧ, ಹುಲಿಗಳಲ್ಲಿ ಕಿಂಗ್ ಟೈಗರ್. ಗೊತ್ತಾಗ್ಲಿಲ್ಲಲ್ಲ? ರಾಜ ಹುಲಿ. ಓಹೋ, ನಿನ್ನಂತ ಕೆಟ್ಟ ರೌಡಿಗಳ ಪಾಲಿಗೆ ರೊಚ್ಚಿಗೆ ದೊರೆಯಿತ ಹುಲಿ ಅಲಿಯಾಸ್ ಹುಲಿಯ. ಓಹೋ, ನೀನಾ ಹುಲಿಯ? ಓಹೋ, ನೀನಾ ಹುಲಿಯ? ನೋಡು ಹುಲಿಯ, ನನ್ನ ಹೆಸರು ಕೇಳಿದ್ರೆ ಬುಲೆಟ್ ಗೋಲಿ ಹಾರುತ್ತೆ, ಕೈಯಲ್ಲಿರೋ ಲಾಂಗು ಕತ್ತು ಕೊಯ್ಯುತ್ತೆ. ಹುಲಿಯ, ನೀನು ಕೇವಲ ಈ ಹಳ್ಳಿಗೆ ಮಾತ್ರ ಹುಲಿಯ, ನಾನು ಇಡೀ ಅಂಡರ್ವರ್ಲ್ಡ್ಗೆ ಡಾನ್. ಸುಮ್ಮನೆ ನನ್ನೊಂದಿಗೆ ವೈರತ್ವ ಕಟ್ಟಿಸಿಕೊಳ್ಳದೆ ನನ್ನೊಂದಿಗೆ ನೀ ಸಮ್ಮತಿಸಿದ್ದೇ ಆದರೆ ಕಳೆದು ಹೋದ ನಿನ್ನ ಸರ್ವ ಆಸ್ತಿಯನ್ನು ನಿನಗೆ ದಕ್ಕಿಸುವಂತೆ ಮಾಡುತ್ತೇನೆ. ಇಲ್ಲವಾದರೆ ಏ ಮಗನೇ, ಎದೆ ಗಟ್ಟಿಯಾಗಿದೆ ಅಂತ ಟಚ್ ಮಾಡಕ್ ಹೋಗ್ಬೇಡ. ನನ್ನ ಮೈಯಾಗ ಎಷ್ಟು ಪೊಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ. ಗುದ್ದೋ ಏಟ್ಗೆ ಗೂಗಲ್ ಅಲ್ಲಿ ಹುಡುಗಿದ್ರು ಟ್ರೀಟ್ಮೆಂಟೇ ಸಿಗಲ್ಲ. ಏ ಮಗನೇ, ಸೇಕಾಗಿ ಹೋಗ್ತೀಯ. ನಿನ್ನ ಜನ್ಮಕ್ಕೆಷ್ಟೇ ಬೆಂಕಿ ಹಾಕ. ಜನ್ಮ ಕೊಟ್ಟ ತಂದೆ, ತುತ್ತು ಕೊಟ್ಟ ತಾಯಿ, ಬದುಕು ಕೊಟ್ಟ ಭಗವಂತ, ವಿದ್ಯೆ ಕೊಟ್ಟ ಗುರು, ಇದನ್ನೆಲ್ಲ ವಾಪಸ್ ಕೊಡಕ್ಕಾಗತ್ತೇನೆ ಲುಚ್ಚ. ಈ ರೈತ ದೇಶದ ಬೆನ್ನೆಲುಬು, 6.5 ಕೋಟಿ ಕನ್ನಡಿಗರಿಗೆ ಅನ್ನ ಹಾಕುವ ಅನ್ನದಾತ. ಈ ರೈತ ಸುಮ್ಮನಿದ್ದರೆ ಸಮೃದ್ಧಿ, ರೊಚ್ಚಿಗೆದ್ದರೆ ಪ್ರಳಯ. ಮಲಗಿರೋ ಸಿಂಹನ ಮುಟ್ಟೆಬ್ಸಿಲ್ಲ, ತಟ್ಟೆಬ್ಸಿಲ್ಲ. ಮಗನೇ, ಬಡದೆಬ್ಸಿದ್ಯಾ, ಇನ್ನು ಬಾಯ್ ಹಾಕಲ್ಲ, ಬಗಲ್ ಹಾಕೋದೆ. ಬೆಂಕಿ. ಈ ರೈತನಿಗೆ ನೇಗ್ಲ ಹಿಡಿದು ಉತ್ತಿ ಬೆಚ್ಚಿ ಬೆಳೆಯೋದು ಗೊತ್ತು. ಎದುರು ಬಿದ್ದ ನಿನ್ನಂತ ನರ ವ್ಯಾಘ್ರಗಳ ಎದೆಗೆ ಒದ್ದು ಬಾಯಾಗಿಂದ ರಗತ ತೆಗೆಯೋದು ಗೊತ್ತು. ನಿನ್ನಂತ ಹರಾಮ್ಕೋರನ ಜೊತೆ ನಿಂತು ಮಾತನಾಡುವಷ್ಟು ಸಮಯ ನನಗಿಲ್ಲ. ಇಷ್ಟಕ್ಕ ಮುಚ್ಕೊಂಡಿದ್ದಿ ಸರಿ, ಇಲ್ಲ ಅಂದ್ರ ಈ ನನ್ನ ಕೊಟ್ಟಿಗೆ ನಿನ್ನ ಜೀವ ಆಹುತಿ ಆಗಬೇಕಾಗುತ್ತದೆ. ಎಚ್ಚರ ಬೆಂಕಿ. ಇದು ಸಿಂಪಲ್ ಆಗಿರೋ ರೈತನ ಅವತಾರ. ಸಿಡಿದತ್ರ ಈ ಅವತಾರ
ಮೇರಿ ಹನುಮಪ್ಪ ಶೆಡ್ಡು ಬಾರಿಸಿದ್ರ ಪ್ರಳಯ, ಸಿಂಧೂರ ಲಕ್ಷ್ಮಣ ಶೆಡ್ಡು ಬಾರಿಸಿದ್ರ ಗುಡುಗು ಸಿಡಿಲಿನ ಆರ್ಭಟ, ಈ ಗಂಡದಯ ಹುಲಿಯ ಚಡ್ಡಿ ಹಾಕಿ ಶೆಡ್ಡು ಬಾರಿಸಿದ್ರ ಭೂಮಿ ಆಕಾಶನೇ ಚಿತ್ರ ಚಿತ್ರ. कसाय आलायचा ना महाराज, तिकडे बाग होले होले आलायचा ना बाग होले. श्री राम को आशीर्वाद दिया भगवान, धमकी मत देना. दुनिया दुनिया मेरी है. बुद्ध इलाक बुराही का चही होते हैं, वही होते होगा मंदूरे का खुदा होते हैं. ಹೋಗು ಮಗನೇ ಹೋಗು, ನಿನ್ನ ಸರ ವೇಗದ ಅರ್ಭಟವನ್ನು ಹೇಗೆ ತೆಲ್ಲಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಹೋಲಿಯಾ, ಧರ್ಮ ಧರ್ಮಗಳ ಮಧ್ಯೆ ಯುದ್ಧ ನಡೆದಾಗ ಧರ್ಮ ಗೆದ್ದಿತ್ತೇನೋ ನಿಜ. ಏ ಮಗನೇ, ಬಿಡದ ಬೆನ್ನತ್ತಿ ಕಾಡಿದು ಅಧರ್ಮ. ಸಚ್ಚಿತ್ ಮೂರ್ತಿಗಳ ಚಿತ್ ಮೇಲೆ ಹಾಕಿ ಮಲಗಿರುವಾಗ ಏಕಚಿತ್ತಿನೊಬ್ಬ ಬಡ ಬಿಕಾರಿನ ಮಗ ನೀನ್ ನನ್ನ ನಿದ್ದೆ ಕೆಡಿಸ್ತೀನಿ ಅಂದ್ರೆ ನೋಡ್ಕೊಂಡಿರಾಕ ನನ್ನ ತಲೆ ಕೆಟ್ಟಿಲ್ಲ. ಹೋಲಿಯಾ, ಮಲಗಿರೋ ಸಿಂಹ ಸೈಲೆಂಟ್ ಆಗಿದೆ ಅಂದ ಮಾತ್ರಕ್ಕೆ ಬೇಟೆ ಆಡದನ್ನೇ ಮಾಡ್ತಿದೆ ಅಂತ ಅಲ್ಲಲೇ ಮಗನ. ಈ ಸಿಂಹಕ್ಕೆ ಇನ್ನು ಹಸುವಾಗಿಲ್ಲ ಅಂತ ಅರ್ಥ. ಒಮ್ಮೆ ಈ ಸಿಂಹ ಹಸಿವಾಗಿ ಪಂಜಾಬ್ ಬೀಸಿದ್ರ, ಏ ಮಗಳ, ಬ್ಯಾಟ್ ಯಾವ್ದೋ ಇರ್ಲಿ ಎಡಕ್ ಬರ್ಕೊಂಡಿ ಬೆಂಕಿ ಪಾದಕ್ ಬೀಳ, ಅದು ಈ ಬೆಂಕಿ. ಬಾರೋ ಮಗಳ ಬಾ. ದೇವ ಮಾರುತೇಶ್ವರ, ಇದ್ಯಾವ ಜನ್ಮದ ಕರ್ಮವ, ಇದ್ಯಾವ ಊರು, ಇದ್ಯಾವ ದಾರಿ, ಒಂದು ಹರಿ ಅಂತ ಇದೆ. ಹೊಟ್ಟೆ ಹಸಿದು ಸಂಕಟವಾಗುತ್ತಿದೆ. ಯಾವುದಾದರೂ ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಬೇಕೆಂದರೆ ನನ್ನ ಕೈ ಕಾಲು ಮುರಿದು ಹಾಕಿದ್ದಾರೆ ನಯ ವಂಚಕರು. ಈ ಕಷ್ಟವನ್ನು ನಾನು ಯಾರ ಮುಂದೆ ಹೇಳಲಿ? ಹೇ ಜಗನ್ಮಾತೆ ದುರ್ಗಾ ಪರಮೇಶ್ವರಿ, ಪದೇ ಪದೇ ನನಗೆ ಕಷ್ಟ ತರುವುದಕ್ಕಿಂತ ಪದೇ ಒಂದು ಸಾರಿ ತಂದು ಬಿಡಮ್ಮ. ಇಲ್ಲ ಇಲ್ಲ ಇಲ್ಲ, ನಾನು ಸಾಯಬಾರದು. ನನಗೆ ನನ್ನ ಕುಟುಂಬಕ್ಕೆ ಆದ ಅನ್ಯಾಯಕ್ಕೋಸ್ಕರ ನನ್ನ ತಮ್ಮನ ಮುಂದೆ ಹೇಳಿ ತಪ್ಪಿಸ್ತರಿಗೆ ಶಿಕ್ಷೆ ಕೊಡಬೇಕಾದರೂ ನಾನು ಬದುಕಿರಬೇಕು. ಬದುಕಬೇಕಾದರೆ ನನಗೆ ಅನ್ನ ಬೇಕು. ಅನ್ನ ಬೇಕಾದರೆ ಹಣ ಬೇಕು. ಆ ಹಣ ಪಡೆಯಬೇಕಾದರೆ ಈ ಹೇಳುವಳಿಗೆ ಯಾರು ಕೊಡುತ್ತಾರೆ ದೇವಾ? ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ಭಿಕ್ಷಾ ನೀಡಿರಿ.
ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಇಚ್ಛೆಯಲ್ಲ. ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಇಚ್ಛೆಯಲ್ಲ. ಇಚ್ಛೆಯ ಇಚ್ಛೆಯ ಹಸುವಿನ ತಾಳದೆಯುವುದು ಮನವು ಬೇಡಿದೆ ಇಚ್ಛೆಯಲ್ಲ. ಹಸುವಿನ ತಾಳದೆಯುವುದು ಮನವು ಬೇಡಿದೆ ಇಚ್ಛೆಯಲ್ಲ. ಇಚ್ಛೆಯ ಬಾ ಮೋನಿಕಾ, ಈ ಬಡ ರೈತನ ಪ್ರತಿಫಲದ ಅರಮನೆ ಅರ್ಥಾತ್ ಬಡವರ ಬಂಗಾರದ ಮನೆ. ಸೋ ನೈಸ್. ಬಡವನ ಮನೆ ಯಾತ್ರೇನು, ನಿಮ್ಮ ಮನಸ್ಸು ಶ್ರೀಮಂತವಾಗಿದೆ. ಸೂರ್ಯ, ನಿನ್ನ ಅಂತಸ್ತು ವಿದ್ಯೆ ನೋಡಿ ನಾನು ನಿನ್ನ ಪ್ರೀತಿಸಲಿಲ್ಲ. ನಿಮ್ಮ ನಿರ್ಮಲವಾದ ಮನಸ್ಸು, ಸಮ್ಮತವಾದ ಹೃದಯವಂತಿಕೆಗೆ ಮರುಳಾಗಿ ಪ್ರೀತಿಸಿರುವೆ. ಅದೇ ನನಗೆ ಆಶ್ಚರ್ಯ ಹೋಗುತ್ತಿದೆ ಮೋನಿಕಾ. ನೀ ಹುಟ್ಟಿದಾಗಿಂದ ಪಿಜ್ಜಾ ಬರ್ಗರ್ ತಿಂದು ಎಸಿ ರೂಮ್ನಲ್ಲಿ ಬಂಗಾರ ತಟ್ಟೆಯಲ್ಲಿ ಅಮೃತವನ್ನು ಸವಿದಳು ನೀನು. ಈ ಬಡವನನ್ನು ವರಿಸಿರುವುದನ್ನು ಕಂಡರೆ ನನಗೆ ಆಶ್ಚರ್ಯ ಹೋಗುತ್ತಿದೆ. ಆಶ್ಚರ್ಯಪಡುವಂಥದ್ದೇನೂ ಇಲ್ಲ. ನೀನು ಕ್ಲಾಸ್ನಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರಥಮ ಸ್ಥಾನ ಪಡೆದು ನಮ್ಮ ಕಾಲೇಜಿನ GS ಆಗಿ ಪ್ರತಿಯೊಂದು ಕಾಲೇಜ್ ಪ್ರೋಗ್ರಾಂಗಳಿಂದ ನಿನ್ನ ಮುಂದಾಳತ್ವದಲ್ಲಿ ಖುಷಿಯಿಂದ ನಡೆಸಿಕೊಡ್ತಾ ಇದ್ದದನ್ನು ನೋಡ್ತಾ ಇದ್ರೆ ಯಾವ ಹೆಣ್ಣು ಕೂಡ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ನನ್ನ ನಿನ್ನ ನಡುವೆ ಭೇಟಿಯಾಗದೆ ತುಂಬಾ ದಿನಗಳನ್ನು ಮರ್ತ ಬಿಟ್ಟೆ ಎಂದು ತಿಳಿದಿದೆ. ಆದರೆ ಯಾವ ಋಣಾನು ಬಂದೋ ಏನೋ ಮರಳಿ ನನ್ನ ಊರಿಗೆ ಬಂದೆ. ಆದರೆ ನೀನು ಈ ಊರಿಗೆ ಬಂದ ಕಾರಣ ಹೇಳಲಿಲ್ಲ. ಏನೆಂದು ಹೇಳಿ ಈ ಸೂರ್ಯನ ನನ್ನ ಕಾಯಕ ಪೂರ್ಣವಾಗುವವರೆಗೂ ಈ ಸೂರ್ಯನಿಗೆ ನನ್ನ ನಿಜ ರೂಪ ಗೊತ್ತಾಗಬಾರ್ದು. ಯಾಕೆ ಮೋನಿಕಾ, ಏನು ವಿಚಾರ ಮಾಡುತ್ತಿರುವಲ್ಲ? ಏನಿಲ್ಲ, ನಾನು PG ಮುಗಿಸಿದ ಮೇಲೆ PhD ಮಾಡ್ತೀನಿ ಅಂತ ಹೇಳಿದ್ನಲ್ಲ. PhDನ ಗ್ರಾಮೀಣ ಅಭಿವೃದ್ಧಿ ವಿಷಯದಲ್ಲಿ ಮಾಡ್ತಿರುವೆ. ಹೀಗಾಗಿ ಗ್ರಾಮೀಣ ಪ್ರದೇಶದ ಆಗು ಹೋಗುಗಳ ಬಗ್ಗೆ ಸ್ಟಡಿ ಮಾಡಲು ಬಂದಿರುವೆ. ತುಂಬಾ ಸಂತೋಷವಾಯಿತು ಮೋನಿಕಾ, ತುಂಬಾ ಸಂತೋಷವಾಯಿತು. ಗ್ರಾಮೀಣ ಕೃಷಿ ಪದ್ಧತಿಯ ವಿಷಯ ತೆಗೆದುಕೊಂಡಿದ್ದಾರೆ. ಈ ಪ್ರಗತಿಪರ ರೈತ ಸೂರ್ಯ ನಿನ್ನ ಒಳ್ಳೆಯ ಗೈಡ್ ಆಗುತ್ತಿದ್ದ. ಐಸಿ ಎಸ್, ನಾನು ನಂಬಿದ ಯಾವುದೇ ವಿಷಯ ಕುರಿತ ರಾಸಾಯನಿಕ ಗೊಬ್ಬರ ಹಾಕದೆ ಪ್ರತಿಯೊಂದು ಬೆಳೆಯನ್ನು ಅತಿ ಹೆಚ್ಚು ಅಚ್ಚುಕಟ್ಟಾಗಿ ಬೆಳೆದಿದ್ದಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನನಗೆ ಧಾರವಾಡ ಸಾವಯವ ಪಂಡಿತ ಎಂಬ ಅವಾರ್ಡ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಸೂರ್ಯ, ಕಂಗ್ರ್ಯಾಚುಲೇಷನ್ಸ್. ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಕಾಯ ವಾಚ ಮನಸ್ಪೂರ್ವಕವಾಗಿಯೇ ಮಾಡ್ತೀಯ. ಹೀಗಾಗಿ ನಿನಗೆ ಗೆಲುವು ಬೆನ್ನಿಂದೇ ಇದೆ. ಆದರೆ ನೀನು ನನ್ನ ಒಳ್ಳೆಯ ಮಾರ್ಗದರ್ಶನವನ್ನೇ ಮಿಸ್ ಮಾಡಿಕೊಂಡೆ. ಸಾವಯವ ಕೃಷಿ ಪದ್ಧತಿ ಗೈಡ್ನಾಗಿ ಮಿಸ್ ಆದ್ರೆ ಏನಾಯ್ತು? ನನ್ನ ಪ್ರೀತಿಯ ಪ್ರಣಯದಲ್ಲಿ ನೀನೇ ನನ್ನ ಮಾರ್ಗದರ್ಶನದ ಕನಸುಗಾರ. ನೀನು ಪ್ರೀತಿ ಪ್ರೇಮದಲ್ಲಿ ನನಗಿಂತ ಒಂದು ಕೈ ಮೇಲೆ ಇದೆಯಾ? ಸೂರ್ಯ, ಈ ನಿರ್ಭಯವಾದ ಮನೆಯಲ್ಲಿ ನಮ್ಮಿಬ್ಬರ ಇಬ್ಬನಿಯ ಕಾಮದ ಕರ್ಮೋಡ ಕರಗಿ ಭೂಮಿಗೆ ಅಪ್ಪಳಿಸುವಂತೆ ಆಡೋಣವೇ ಕಾಮಲೀಲಿಯಿಂದ. ಅದೇನಂತ ಮಾತಾಡದೆ ಮೋನಿಕಾ. ಪ್ರೀತಿ ಪ್ರೇಮ ಎಂದರೆ ಕಾಮಮೋಹನದಿಂದ ಇಂಗಿಸಿಕೊಳ್ಳೋದು ಮಾತ್ರ ಸಾಧನವಲ್ಲ. ಸತಿಪತಿಯು ನೂರಾರು ವರ್ಷ ಒಂದಾಗಿ ಬಾಳುವ ಪ್ರಬಂಧ ಮತ್ತು ಪ್ರಥಮ ಮೆಟ್ಟಿಲು ಅಂತಾರೆ ಅಂತ. ಈ ಸದ್ಯ ಅದೆಲ್ಲ ಬೇಡ, ಮುಂದೆ ಇದೆಯಲ್ಲ.
ಈ ಕೈಲಾಗದವನ ಹತ್ತಿರ ರಸಕತೆ ಬೇಡ. ಸುಮ್ಮನೆ ಕೈ ಚಾಚೋದು ವ್ಯರ್ಥ. ಇರಲಿ, ಸ್ವಲ್ಪ ಸಮಯ ಇವನ ಉಪಯೋಗ ತೆಗೆದುಕೊಂಡು ಅನಂತರ ಹೋಗ್ಲಿ ಬಿಡು ಸೂರ್ಯ. ಹಾಗೆ ಸುಮ್ಮನೆ ತಮಾಷೆಗೆ ಮಾತಾಡ್ದೆ. ಈಗ ನನ್ನ ಜೊತೆ ಡ್ಯಾನ್ಸ್ ಮಾಡಿ ಹಾಡು ಹಾಡಲು ಒಪ್ಪಿಗೆ ಇದೆಯೋ ಅಥವಾ ಇದೇ ರಾಣಿ ಮಹಾರಾಣಿ.